ರಾತ್ರಿ ಬೆಳಗಾಗೋವರೆಗೂ ಆರಾಮಾಗೆ ನಿದ್ದೆ ಮಾಡಿರ್ತೀವಿ. ಆದರೆ ಬೆಳಗ್ಗೆ ಎದ್ರೆ ಏನು ಗುಡ್ಡ ಕಡ್ದಿದ್ದೀವೋ ಅನ್ನೋ ರೀತಿ ಕೈಕಾಲುಗಳಲ್ಲಿ ನೋವು, ಸೊಂಟ ನೋವು, ಮೆಟ್ಟಲು ಹತ್ತಲಿಕ್ಕಾಗೋದಿಲ್ಲ, ಉಸಿರಾಟದ ಸಮಸ್ಯೆ ಉಂಟಾಗ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪಾದಗಳನ್ನು ನೆಲದ ಮೇಲೆ ಇಟ್ಟಾಗ ಪಾದಗಳು ನೋವು ಬರ್ತಾ ಇರುತ್ತೆ, ಬೆರಳುಗಳು ನೋವು ಬರ್ತಾ ಇರುತ್ತೆ, ಹಿಮ್ಮಡಿ ನೋವು ಬರ್ತಾ ಇರುತ್ತೆ, ಮಂಡಿ ನೋವು ಬರ್ತಾ ಇರುತ್ತೆ, ಕೈಕಾಲುಗಳು ಮರಗಟ್ಟಿದ ಅನುಭವ ಆಗ್ತಾ ಇರುತ್ತೆ. ಎದ್ದಾಗ ಸ್ವಲ್ಪ ನಡೆಯುವಾಗ ಮಂಡಿಯಲ್ಲಿ ಕಟ್ ಕಟ್ ಅಂತ ಹೇಳಿ ಸೌಂಡ್ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಜಾಯಿಂಟ್ಸ್ಗಳಲ್ಲಿ ಲೂಬ್ರಿಕೆಂಟ್ಸ್ ಅಥವಾ ಆಯಿಲ್ ಕಡಿಮೆ ಆಗಿದ್ದು. ಆಯುರ್ವೇದದಲ್ಲಿ ಇದಕ್ಕೆಲ್ಲ ಕಾರಣ ಅಂತ ಅಂದರೆ ನಮ್ಮ ದೇಹದಲ್ಲಿ ಅಗ್ನಿ ಮತ್ತು ದೇಹದಲ್ಲಿ ತೇವಾಂಶ ಅಂದರೆ ಮಾಯ್ಶ್ಚರ್ ಅನ್ನೋದು ಕಡಿಮೆ ಆಗಿದ್ದಕ್ಕೆ ಹೀಗಾಗತ್ತೆ ಅಂತ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಈ ಒಣ ಕೊಬ್ಬರಿಯನ್ನು ನಮ್ಮ ಪೂರ್ವಜರು ಶ್ರೀಫಲ ಅಂತ ಹೇಳಿ ಕರಿತಾ ಇದ್ರು. ಯಾಕಂದರೆ ಇದು ನಮ್ಮ ವೃದ್ಧಾಪ್ಯವನ್ನು ನಿಲ್ಲಿಸ್ತಾ ಇತ್ತು. ಅಂದರೆ ನಮಗೆ ವಯಸ್ಸಾದರೂ ಕೂಡ ಅದರಿಂದ ಏನೇ ಸಮಸ್ಯೆ ಆಗ್ತಾ ಇತ್ತಲ್ಲ ವಯಸ್ಸಾದ ಅಂತಹ ಸಮಸ್ಯೆಗಳು ಆಗದಂತೆ ಮಾಂಸಧಾತು, ಮಜ್ಜಧಾತುಗಳು ದೈಹಿಕ ರಚನೆ ಮತ್ತು ಶಕ್ತಿಯನ್ನು ನಿರ್ಮಿಸಲು ಇದು ತುಂಬಾ ನಮಗೆ ಸಹಕಾರಿಯಾಗತ್ತೆ ಅಂತ. ಹಲವಾರು ಕಾಯಿಲೆಗಳು ಬರದಂತೆ ತಡೆಗಟ್ಟುತ್ತೆ, ಸಂಪೂರ್ಣವಾಗಿ ಶಾಶ್ವತವಾಗಿ ಕಡಿಮೆ ಮಾಡುತ್ತೆ. ಥೈರಾಯ್ಡ್ ಹೆಚ್ಚಾಗ್ತಾ ಇದ್ರೆ, ತುಂಬ ದಿನಗಳಿಂದ ಮಂಡಿಯಲ್ಲಿ ಕೀಲುಗಳಲ್ಲಿ ಗ್ರೀಸ್ ಕಡಿಮೆ ಆಗಿದ್ರೆ, ಪುರುಷರಿಗಾಗಿರಲಿ ಮಹಿಳೆಯರಿಗಾಗಿರಲಿ ಸುಸ್ತು ವೀಕ್ನೆಸ್ ಕಾಡ್ತಾ ಇದ್ರೂ ಕೂಡ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಕೊಬ್ಬರಿಯನ್ನು ನಾವು ಯಾವ ರೀತಿ ಯಾವ ವಿಧಾನದಲ್ಲಿ ಸೇವೆ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ಹಾಗಾದರೆ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗಾಗಿ ಆಯುರ್ವೇದದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ದೃಢಫಲ್ ಅಂತಲೂ ಹೇಳಿ ಕರೀತಾರೆ. ಅಷ್ಟು ಶಕ್ತಿ ನಮ್ಮ ದೇಹಕ್ಕೆ ಕೊಡುತ್ತೆ. ನಾವಿಲ್ಲಿ ಎರಡು ವಿಷಯಗಳನ್ನು ತಿಳ್ಕೊಳ್ಬೇಕು. ಒಂದನೇದಾಗಿ ಲೂಬ್ರಿಕೆಂಟ್ಸ್ ಅಂದರೆ ಇಂಜನಲ್ಲಿ ಯಾವುದೇ ರೀತಿಯ ಆಯಿಲ್ ಕಡಿಮೆ ಆದರೆ ಅದು ಒಂಥರ ಸೌಂಡ್ ಮಾಡುತ್ತಲ್ಲ, ಹಾಗೆ ಕೀಲುಗಳ ಮಧ್ಯದಲ್ಲಿ, ಜಾಯಿಂಟ್ಸ್ ಮಧ್ಯದಲ್ಲಿ ಒಂದು ಲೂಬ್ರಿಕೆಂಟ್ಸ್ ಇರುತ್ತೆ. ಆ ಫ್ಲೂಯಿಡ್ ಅಂದರೆ ಸೈನವಲ್ ಫ್ಲೂಯಿಡ್, ಆ ಫ್ಲೂಯಿಡ್ ಯಾವಾಗ ಕಡಿಮೆ ಆಗುತ್ತೋ ಮೂಳೆಗಳ ಮಧ್ಯದಲ್ಲಿ ಸೌಂಡ್ ಕಟ್ ಕಟ್ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕೂತ್ರೆ ನಡೆಯುವಾಗ ಈ ರೀತಿ ಸೌಂಡ್ ಬರುತ್ತೆ. ಈ ಕೊಬ್ಬರಿಯಲ್ಲಿ ಒಂದು ಹೆಲ್ದಿ ಫ್ಯಾಟ್ ಇದೆ, ಡೈರೆಕ್ಟಾಗಿ ಮೂಳೆಗಳ ಮುಖಾಂತರ ಕೀಲುಗಳ ಮಧ್ಯದಲ್ಲಿ ಕಡಿಮೆ ಆದಂಥ ಫ್ಲೂಯಿಡ್ ಉತ್ಪತ್ತಿಗೆ ಇದು ಕಾರಣ ಆಗುತ್ತೆ. ಎಷ್ಟೇ ವರ್ಷಗಳಾದರೂ ಕೂಡ ಗ್ರೀಸ್ ಅಥವಾ ಲೂಬ್ರಿಕೆಂಟ್ಸ್ ಕೊರತೆ ಉಂಟಾಗೋದಿಲ್ಲ. ಎರಡನೇದಾಗಿ ಹೇಳಬೇಕು ಅಂದರೆ ಸಪ್ತಧಾತುಗಳ ಪೋಷಣೆ ಮಾಡುತ್ತೆ ಈ ಕೊಬ್ಬರಿ. ಆಯುರ್ವೇದ ಹೇಳುತ್ತೆ ನಮ್ಮ ಶರೀರ 7 ಧಾತುಗಳಿಂದ ನಿರ್ಮಾಣಗೊಂಡಿದೆ ಅಂತ ಹೇಳಿ. ನಾವು ಯಾವುದೇ ಜಂಕ್ ಫುಡ್ಗಳ ಸೇವನೆ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ವಿನಃ ಮೂಳೆಗಳ ತನಕ ಪೋಷಕಾಂಶಗಳ ಪೂರೈಕೆ ಆಗುವುದೇ ಇಲ್ಲ. ತೆಂಗಿನಕಾಯಿ ಒಂದೇ ಫಲ ಮಾತ್ರ ನಮ್ಮ ದೇಹದಲ್ಲಿ ರಕ್ತ, ರಸ, ಮಜ್ಜೆ, ಬೋನ್ಸ್ ಮೆರೆತನವರೆಗೂ ಇದು ಪೋಷಣೆ ಮಾಡುತ್ತೆ. ಬೋನ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಇದನ್ನು ಗುರುಗೆ ಹೋಲಿಸಿದ್ದಾರೆ. ಅಂದರೆ ಒಂದು ಶಕ್ತಿಯುತವಾದಂಥ ಪದಾರ್ಥ, ವಸ್ತು ಅಂತ ಹೇಳಿ. ಇದನ್ನು ಕರೆಕ್ಟಾಗಿ ನಾವು ಸೇವನೆ ಮಾಡಬೇಕು. ಹೆಚ್ಚು ಕಡಿಮೆ ಸೇವನೆ ಮಾಡಿದ್ರೆ ಇದು ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಹಾಗಾಗಿ ಇದನ್ನು ಯಾವಾಗ, ಎಷ್ಟು ಸಮಯದಲ್ಲಿ, ಹೇಗೆ ಸೇವನೆ ಮಾಡಬೇಕು ಅನ್ನುವಂತಹ ವಿಧಾನವನ್ನು ಮಿಸ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ಒಣ ಕೊಬ್ಬರಿಯಿಂದ ಉಂಟಾಗುವಂತಹ ಬೆನಿಫಿಟ್ಸನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಮಗೆ ಇದರಿಂದ ಉಪಯೋಗ ಆಗುವುದು ಥೈರಾಯ್ಡಲ್ಲಿ. ಈಗಂತೂ ಥೈರಾಯ್ಡ್ ಸಮಸ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ಕೊಬ್ಬರಿ ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಅಂತ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾಕಂದರೆ ಈ ಕೊಬ್ಬರಿಯಲ್ಲಿ ಸೆಲೇನಿಯಂ ಎನ್ನುವಂತಹ ಒಂದು ಕಂಟೆಂಟ್ ಇದೆ. ಇದು ಥೈರಾಯ್ಡ್ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಒಣ ಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ಇದರಲ್ಲಿರುವಂಥ ಮಿನರಲ್ಸ್ಗಳು ನಮ್ಮ ಥೈರಾಯ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ಥೈರಾಯ್ಡ್ ಬರಲೇಬಾರ್ದು ಅಂದರೂ ಕೂಡ ಕೊಬ್ಬರಿಯ ಸೇವನೆ ಇವತ್ತಿನಿಂದನೇ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂದರೆ ಕ್ಯಾಲ್ಶಿಯಂ ಹಿಂದೆ ಹೋಗ್ತೀವಿ. ಕ್ಯಾಲ್ಶಿಯಂ ಕೂಡ ಮೂಳೆಗಳಿಗೆ ಒಳ್ಳೆಯದು. ಆದರೆ ಕೆಲವೊಮ್ಮೆ ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂದರೆ ಕೆಲವೊಂದು ಮಿನರಲ್ಸ್ಗಳ ಅಗತ್ಯ ಇರುತ್ತೆ. ಅಂತಹ ಅದ್ಭುತವಾದಂಥ ಮಿನರಲ್ಸ್ಗಳು ಈ ಕೊಬ್ಬರಿಲಿದೆ. ವಯಸ್ಸಾದಂತೆ ನಮ್ಮ ಮೂಳೆಗಳಲ್ಲಿ ಸವಕಳಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೊಬ್ಬರಿಯಲ್ಲಿರುವಂಥ ಕಾಪರ್ ಮತ್ತೆ ಕೊಲಾಜನ್ ಪ್ರೊಡಕ್ಷನ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಇದರಿಂದ ಜಾಯಿಂಟ್ಸ್ಗಳ ಲಿಗಮೆಂಟ್ಸನ್ನು ಸರಾಗ ಆಗುವಂತೆ ಮಾಡುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಮೂಳೆಗಳು ನೋವಾಗ್ತಾ ಇದ್ದರೆ, ಮೂಳೆಗಳು ಪೊಳ್ಳಾಗಿದ್ರೂ ಕೂಡ ಅವುಗಳನ್ನು ರಿಪೇರ್ ಮಾಡಲಿಕ್ಕೆ ಈ ಕೊಬ್ಬರಿಯಲ್ಲಿರುವಂಥ ಆಯಿಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಆರ್ಥರೈಟಿಸ್ ಅಂತಹ ಸಮಸ್ಯೆಗಳು ಕೂಡ 90% ಅಷ್ಟು ಕಡಿಮೆ ಆಗುತ್ತೆ. ಮೂರನೇದಾಗಿ ಈ ಕೊಬ್ಬರಿ ನಮ್ಮ ಬ್ರೈನ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು.
ನಮ್ಮ ಮೆದುಳಿನಲ್ಲಿ ನೀರಿಗಿಂತ ಫ್ಯಾಟ್ ತುಂಬಾ ಜಾಸ್ತಿ ಇದೆ. ನಾವು ಡಲ್ ಮತ್ತು ಲೋ ಫ್ಯಾಟ್ ಇರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಿ ನಮ್ಮ ಮೆದುಳಿನ ಶಕ್ತಿಯನ್ನು ತುಂಬಾ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಈ ಕೊಬ್ಬರಿಯಲ್ಲಿ ಇರುವಂಥ ಫ್ಯಾಟ್ ಸಾಧಾರಣ ಫ್ಯಾಟ್ ಅಲ್ಲ, ಇದನ್ನು MCT ಅಂತ ಹೇಳಿ ಕರೀತಾರೆ, ಅಂದರೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ರಾಕೆಟ್ ಫ್ಯೂಯಲ್ ಥರ ಕೆಲಸ ಮಾಡುತ್ತೆ. ನಿಮಗೇನಾದರೂ ಇವಾಗ ಮರುವಿನ ಕಾಯಿಲೆ ಸ್ಟಾರ್ಟ್ ಆಗಿದರೆ ಇವಾಗಲಿಂದಲೇ ಒಣಕೊಬ್ಬರಿ ತಿನ್ನುವುದನ್ನು ರೂಢಿ ಮಾಡಿಕೊಳ್ಳ್ರಿ. ಮಕ್ಕಳ ಏಕಾಗ್ರತೆ ಕೂಡ ಇದು ತುಂಬಾ ಒಳ್ಳೆಯದು. ಮಕ್ಕಳ ಮೆಮೊರಿ ಪವರನ್ನು ಹೆಚ್ಚಿಸುತ್ತೆ. ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ನೀವು ಖಂಡಿತವಾಗಿಯೂ ಈ ಒಣಕೊಬ್ಬರಿನ ತಿನ್ನಿಸಲೇಬೇಕು. ಇದೊಂದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಈ ಕೊಬ್ಬರಿಯನ್ನು ಸೇವನೆ ಮಾಡ್ತಾ ಬಂದರೆ ಯಾರಿಗೆ ರಕ್ತಹೀನತೆ ಇದೆ, ಅನಿಮಿಯಾ ಇದೆ, ಅವರಿಗೆ ತುಂಬ ಒಳ್ಳೆಯದು. ಹಾಗಾಗಿ ಕೊಬ್ಬರಿಯನ್ನು ನೀವು ಬೆಲ್ಲದ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಹಿಮೋಗ್ಲೋಬಿನ್ ಹೆಚ್ಚಿಸುವಂಥ ಐರನ್ ಕಂಟೆಂಟ್ ನಿಮಗೆ ಕೊಬ್ಬರಿಯಲ್ಲಿ ಆರಾಮಾಗಿ ಸಿಗುತ್ತೆ. ಇವಾಗ ನಾವು ಮುಖ್ಯ ಘಟ್ಟಕ್ಕೆ ಬರೋಣ. ಒಣಕೊಬ್ಬರಿ ಸೇವನೆ ಮಾಡೋದ್ರ ಬಗ್ಗೆ ಹೇಳ್ತೀನಿ. ನೀವು ಒಣಕೊಬ್ಬರಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ 4ರಿಂದ 5 ಬಾದಾಮಿಯನ್ನು ನೀರಿನಲ್ಲಿ ರಾತ್ರಿನೇ ನೆನೆಸಿಟ್ಟು ಅದರ ಸಿಪ್ಪೆ ತೆಗೆದು ಬಾದಾಮಿನ ತಗೊಳ್ರಿ. 4ರಿಂದ 5. ನೆಕ್ಸ್ಟು 20 ಗ್ರಾಮ್ ಆಗುವಷ್ಟು ಒಣಕೊಬ್ಬರಿಯನ್ನು ನೀವು ಸೇವನೆ ಮಾಡಿ. ಇವೆರಡೂ ಸೇವನೆ ಮಾಡಿದ ಮೇಲೆ 1 ಗ್ಲಾಸ್ ಹಾಲನ್ನು ಕುಡಿರಿ. ಯಾರಿಗೆ ಹಾಲು ಇಷ್ಟ ಇಲ್ಲ ಅಂತಂದರೆ ಅವರು ನೀರನ್ನು ಕೂಡ ಕುಡಿಬೋದು. ಬೆಳಗ್ಗೆ ನಿಮಗೆ ಆಗಿಲ್ಲ ಅಂದರೆ ಮಧ್ಯಾಹ್ನ ಟೀ ಟೈಮಲ್ಲಿ ಇದನ್ನು ಸೇವನೆ ಮಾಡ್ಬೋದು. ನೀವು ಊಟ ಆದಮೇಲೆ ಈ ಒಣಕೊಬ್ಬರಿ ಸೇವನೆ ಮಾಡೋದು, ಇಲ್ಲ ತಿಂಡಿ ತಿಂದಾದಮೇಲೆ ಸೇವನೆ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿ ಇದು ಡೈಜೆಸ್ಟ್ ಆಗೋದಿಲ್ಲ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಈ ಒಣಕೊಬ್ಬರಿಯಲ್ಲಿರುವಂಥ ಎಲ್ಲ ಸತ್ವಗಳು, ಅಂಶಗಳು ಆರಾಮಾಗಿ ನಾವು ಉಪಯೋಗಿಸ್ಕೊಳ್ಬೋದು. ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಒಣಕೊಬ್ಬರಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನಾವು ಇಟ್ಕೊಳ್ಬೋದು. ಹಲವಾರು ಕಾಯಿಲೆಗಳಿಂದ ನಾವು ಬಚಾವಾಗ್ಬೋದು. ಒಂದೊಳ್ಳೆ ಸದೃಢವಾದಂಥ ಗಟ್ಟಿಮುಟ್ಟಾದಂಥ ಆರೋಗ್ಯಕ್ಕೆ ಒಣಕೊಬ್ಬರಿ ತುಂಬಾ ಒಣಕೊಬ್ಬರಿ ಸೇವನೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ದೀನಿ. ಅದೇ ರೀತಿ ಒಣಕೊಬ್ಬರಿ ಸೇವನೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗತ್ತೆ. ಅವ್ಯಾವು ಅಂತ ತಿಳ್ಕೊಳ್ಳೋಣ. ಒಣಕೊಬ್ಬರಿಯಲ್ಲಿ ಕ್ಯಾಲೋರೀಸ್ ಮತ್ತು ಫ್ಯಾಟ್ ಜಾಸ್ತಿ ಇರುವುದರಿಂದ ಈ ಒಣಕೊಬ್ಬರಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಶರೀರದಲ್ಲಿ ಫ್ಯಾಟ್ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ದೇಹದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗ್ತಾ ಬಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಹಾಗಾಗಿ ನಾವು ಹಿತಮಿತವಾಗಿ ಕೊಬ್ಬರಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಆಲ್ರೆಡಿ ಹೈ ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇರುವವರು ಕೊಬ್ಬರಿ ಸೇವನೆ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಇದನ್ನು ತಿಂದರೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು ಅವರು ತಿಂದರೆ ಗ್ಯಾಸ್ ಆಗೋದು, ಸರಿಯಾಗಿ ಜೀರ್ಣ ಆಗದೆ ಇರುವುದು ಆಗ್ತಾ ಇರುತ್ತೆ. ಅಂಥವರು ಇಲ್ಲ ಕೊಬ್ಬರಿ ಸೇವನೆ ಮಾಡಿದರೆ ಅವರಿಗೆ ಡಿಸೆಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥವರು ಕೊಬ್ಬರಿಯನ್ನು ನೋಡಿ ಹಿತಮಿತವಾಗಿ ತಿನ್ನಬೇಕು. ಒಂದು ವೇಳೆ ತಿನ್ನಬೇಕು ಅಂತ ನಿಮ್ಗನ್ಸಿದ್ರೆ ಕೊಬ್ಬರಿ ನೆನೆಸಿಟ್ಟು ಅದರ ಜ್ಯೂಸನ್ನು ತಯಾರಿ ಮಾಡಿಕೊಂಡು ಕುಡಿಬೋದು. ಬೇಕಾದರೆ ಅದು ತುಂಬ ಈಸಿಯಾಗಿ ನಿಮಗೆ ಡೈಜೆಸ್ಟ್ ಆಗುತ್ತೆ ಮತ್ತು ಕೊಬ್ಬರಿಯಿಂದ ಸಿಗಬೇಕಾದಂಥ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೊಬ್ಬರಿ ತಿನ್ನೋಕ್ಕೆ ಬೇಜಾರಾದರೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಲ್ಲದಿಂದ ಸಿಗುವಂತಹ ಐರನ್ ಕಂಟೆಂಟ್ ಕೂಡ ನಿಮ್ಮ ದೇಹಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಕೊಬ್ಬರಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇನ್ನೂ ವಿಷಯಗಳಿದೆ, ಆದರೆ ಟೈಮ್ ಇಲ್ಲ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.